ಒಳಮುಚ್ಚ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಓಕೆ, ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಓಕೆ, ಇವತ್ತು ಬೆಳಿಗ್ಗೆನೆ ಬರ್ಡೇ ಎಲ್ಲ ಆದಮೇಲೆ ನೆಕ್ಸ್ಟ್ ಬ್ಲಾಗ್ ಇದು. ಬರ್ತಡೇ ಎಲ್ಲ ಆದಮೇಲೆ ನೆಕ್ಸ್ಟ್ ರಂಜಾನ್ ಎಲ್ಲ ಇತ್ತಲ್ಲ, ಅದಕ್ಕೆ ಇಲ್ಲಿ ನಮ್ಮ ಮನೆ ಹತ್ರ ಎಲ್ಲ ಮುಸ್ಲಿಮ್ ಅಕ್ಕ ಇವರೆಲ್ಲರೂ ಇದ್ದರು. ಇಲ್ಲೆಲ್ಲ ಜಾಸ್ತಿ ನಮ್ಮ ಓಣಿ ಒಳಗೆ ಮುಸ್ಲಿಮ್ಸೇ ಜಾಸ್ತಿ ಅದಾರ. ಅವರೆಲ್ಲ ನಾವು ಸುರ್ಕುಂಬ್ಳದ ಕರಿತೇವೆ, ನೀವು ಅದಕ್ಕೇನು ಕರಿತೀರಂತ ಗೊತ್ತಿಲ್ಲ. ಅವರು ತಂದು ಕೊಟ್ಟಿದ್ದರು, ಅದನ್ನೇ ನಾವು ಕುಡ್ದೀವಿ. ಮಸ್ತ್ ಮಾಡಿರ್ತಾರೆ. ಅವ್ರ ಥರ ನಮಗೆ ಸೇಮ್ ಅದೇ ಥರ ಮಾಡ್ಕೊಂಡು ಕುಡಿಯೋಕ್ಕಂತೂ ಆಗಲ್ಲ. ಏನೋ ಎಷ್ಟು ಮಾಡಿದ್ರೂ ಅವ್ರ ಥರ ಟೇಸ್ಟ್ ಅದು ಅನಿಸಲ್ಲ. ಮಸ್ತ್ ಟೇಸ್ಟ್ ಆಗಿತ್ತು ಸುರ್ಕುಂಬ. ಮತ್ತು ಅದೆಲ್ಲ ಆದಮೇಲೆ ಇದು ಈವ್ನಿಂಗ್ ಟೈಮ್ ಇದು. ಮಮ್ಮಿ ರೊಟ್ಟಿ ಎಲ್ಲ ಮಾಡತ್ತಿದ್ರು ಈ ಕಡೆ. ಮತ್ತು ಈ ಕಡೆ ನಮ್ಮ ಅಕ್ಕ ಸೋಯಾಬೀನ್ ಎಲ್ಲ ಇದ್ದವಲ್ಲ, ಅದಕ್ಕೆ ಸೋಯಾಬೀನ್ ಮಂಚೂರಿಯನ್ ಮಾಡಿದ್ರೆ ಆಯ್ತು ಅಂಥೇಳಿ ಸ್ವಲ್ಪ ಕಾರ್ನ್ಫ್ಲವರ್ ಎಲ್ಲ ಹಾಕಿ ಸೋಯಾಬೀನ್ ಮಂಚೂರಿಯನ್ ಮಾಡಿದರು. ಅದಕ್ಕೆ ತಿನ್ನತ್ತಿದ್ದೀವಿ. ಮಸ್ತ್ ಸೂಪರ್ ಟೇಸ್ಟಾಗಿದ್ದು. ರೆಸಿಪಿ ಬೇಕಂದ್ರೆ ಹೇಳ್ರಿ, ಇನ್ನೊಂದು ಸರಿ ನಾನು ರೆಸಿಪಿನ ತೋರಿಸ್ತೀನಿ. ಸಖತ್ತಾಗಿದ್ದು. ಅದಕ್ಕೆ ಫ್ರೈ ಮಾಡತ್ತಿದ್ಲು, ಈ ಕಡೆ ನಾವೆಲ್ಲರೂ ತಿನ್ನತ್ತಿದ್ವಿ. ನಮ್ಮ ತಮ್ಮ ಮತ್ತು ನಮ್ಮ ಮಮ್ಮಿ ಈ ಕಡೆ ರೊಟ್ಟಿ ಎಲ್ಲ ಮಾಡತ್ತಿದ್ರು. ಓಕೆ, ಬ್ಲಾಗ್ ಕಂಟಿನ್ಯೂ ಆಕೈತಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್, ಸಪೋರ್ಟ್. ಓಕೆ, ಅದೆಲ್ಲ ಆದಮೇಲೆ ಮತ್ತು ಮಮ್ಮಿ ಕಡೆಯಿಂದ ಫುಲ್ ತಲೆಗೆಲ್ಲ ಎಣ್ಣೆ ಮಸಾಜ್ ಎಲ್ಲ ಮಾಡಿಸ್ಕೊಳತ್ತಿದೆ. ಮಮ್ಮಿ ಬಾ, ಎಷ್ಟು ದಿನ ಆಯಿತು ನೀನು ಬಂದಮೇಲೆ ಇಲ್ಲಿ ಎಣ್ಣೆಯನ್ನು ಹಚ್ಕೊಂಡೇ ಇಲ್ಲ, ಎಣ್ಣೆ ಎಲ್ಲ ಹಚ್ಕೋಬೇಕು ಅಂತೇಳಿ ಭಯ ಹತ್ತಿದ್ರು. ಅದಕ್ಕೆ ಫುಲ್ ತೊಗೊಂಡು ಕೂತ್ಬಿಟ್ಟಿದ್ರು. ಫುಲ್ ಎಣ್ಣೆ ಎಲ್ಲ ಎಷ್ಟೊಂದೆಲ್ಲ ನೆತ್ತಿಗೆಲ್ಲ ಹಾಕಿ ಫುಲ್ ಮಸಾಜೆಲ್ಲ ಮಾಡಿದ್ರು. ಯಾಕಂದ್ರೆ ಫುಲ್ಲು ಹೀಟ್ ಆಗಿಬಿಟ್ಟಿತ್ತು ನನಗೆ. ಫುಲ್ ಹೀಟು ಮತ್ತು ಕಣ್ಣುರಿ ಮತ್ತು ಅಂಗಾಲುರಿ ಮತ್ತು ಈ ಥರ ಎಲ್ಲ ಒಂಥರ ಸುಸ್ತು ಫೀಲ್ ಆಗತ್ತಿತ್ತು. ಅದಕ್ಕೆ ಮಮ್ಮಿ ಬಾ, ನಾನಾದರೂ ಎಣ್ಣೆ ಹಚ್ತೀನಿ, ನೀನಂತರೂ ಹಚ್ಕೊಳ್ಳಲ್ಲ ತಂದು ಬೈದು ಎಣ್ಣೆ ಎಲ್ಲ ಹಚ್ಚಾಕತ್ರು. ನೋಡಿರಿ, ಎಷ್ಟೊಂದು ಎಣ್ಣೆ ಎಲ್ಲ ಹಚ್ಬಿಟ್ಟಾರ. ಈ ಕಡೆ ಆದಿತ್ಯ ಇನ್ನು ಮಲ್ಕೊಂಡಿದ್ದ ಅವನು. ಓಕೆ ಫ್ರೆಂಡ್ಸ್, ಮಮ್ಮಿ ಫುಲ್ ಎಣ್ಣೆ ಎಲ್ಲ ಇವತ್ತು ಫುಲ್ ಹಚ್ಬಿಟ್ಟಾರೆ. ಹುಷಾರಿಲ್ಲ ನಮ್ಗೆ. ನಿನ್ನೆಲ್ಲ ಬರ್ಡೇ ಎಲ್ಲ ಆದಮೇಲೆ ಇವತ್ತು ಫುಲ್ಲು ಹುಷಾರಿಲ್ಲ. ಏನೋ ಗೊತ್ತಿಲ್ಲ, ಸಡನ್ನಾಗಿ ನೀರೇನೋ ಚೇಂಜ್ ಆಗಿರ್ಬೋದು, ಇಲ್ಲ ಎದಕ್ಕೆ ಏನು ಅಂತ ಗೊತ್ತಿಲ್ಲ. ಫುಲ್ ಗಂಟ್ಲು ಎಲ್ಲ ಕೆರೆಯೋ ಥರ, ಗಂಟ್ಲೆಲ್ಲ ಫುಲ್ ಕೆರೆಯೋದು, ಸ್ವಲ್ಪ ಕೋಲ್ಡ್ ಆಗೈತಿ. ಮತ್ತು ತಲೆ ಎಲ್ಲ ಫುಲ್ ಹಿಡ್ಕೊಂಡ್ಬಿಟ್ಟೈತಿ. ಫುಲ್ ತಲೆನೋವು, ಇದೆಲ್ಲ ತಲೆ ಫುಲ್ ದಿಮ್ ಅನ್ನತೈತಿ. ಅದಕ್ಕೆ ಮಮ್ಮಿ, ನೀ ಎಣ್ಣೆ ಎಲ್ಲ ಜಾಸ್ತಿ ಹಚ್ಕೊಳ್ಳಲ್ಲ, ವಾರಕ್ಕೊಂದು ಸರಿ ಈ ಥರ ಹಚ್ಕೊತಿ, ಅದಕ್ಕೆ ಹಿಂಗಾಗೈತಿ ಅಂಥೇಳಿ ಬೈದು ಫುಲ್ ಎಣ್ಣೆ ಎಲ್ಲ ಹಾಕಿ ಕೂಡ್ಸ್ಯಾರ. ತಲೆಯೆಲ್ಲ ಏನೂ ಬಾಚಿಲ್ಲ, ಏನೂ ಇಲ್ಲ. ಫುಲ್ ಏನೋ ಗೊತ್ತಿಲ್ಲ, ಫುಲ್ ಒಂಥರ ಶಕ್ತಿನೇ ಇಲ್ಲ, ಆ ಥರ ಆಗಿಬಿಟ್ಟೈತಿ. ಒಂಥರ ಆದಿತ್ಯನ ಎತ್ತಾಕೂ ಅವ್ನು ಎತ್ಕೊಳಕ್ಕೂ ಆಗತ್ತಿಲ್ಲ, ಅಷ್ಟು ಅಶಕ್ತಿ ಥರ ಆಗೈತಿ. ಯಾಕೆ ಏನು ಅಂತ ಗೊತ್ತಿಲ್ಲ. ಅವ್ನ ಬರ್ಡೇ ದಿನವೇ ಒಂದು ಸ್ವಲ್ಪ ಹುಷಾರಿರಲಿಲ್ಲ ನನಗೆ. ಫುಲ್ ಹೆವಿ ಹೀಟ್ ಆಗಿಬಿಟ್ಟೈತಿ. ಅದು ಅಂತೂ ಫುಲ್ ಕಾಲೆಲ್ಲ ಫುಲ್ಲು ಉರಿಯತ್ತವು.
ಅಂಗಾಲೆಲ್ಲ ಫುಲ್ ಉರಿ. ಮಮ್ಮಿ ಹೇಳತ್ತಿದ್ದು ಫುಲ್ ಹೀಟ್ ಆಗೈತೆ ನೀನು, ಫುಲ್ಲು ಹೆವಿ ಹೀಟ್ ಆಗ್ಯದ ಅಂತ ಹೇಳ್ತಿದ್ದು. ಫುಲ್ ಅಂಗಾಲೆಲ್ಲ ಈಗೂ ಈ ಥರ ಬೆಂಕಿ ಒಳಗೆ ಕಾಲಿಟ್ರೆ ಯಾವ ಥರ ಆತಾವ ಆ ಥರ ಫುಲ್ಲು ಉರಿಯತ್ತವ ಕಾಲು. ಮಮ್ಮಿ ಎಲ್ಲ ಎಣ್ಣೆ ಎಲ್ಲ ಹಚ್ಚಾರ. ಫುಲ್ ಕಣ್ಣೆಲ್ಲ ಉರಿಯತ್ತವ. ಫುಲ್ ಹೀಟ್ ಅಂದರೆ ಹೀಟ್ ಆಗೈತಿ. ಮಮ್ಮಿ ನಮ್ಮಪ್ಪ ನಡಿ ಹಾಸ್ಪಿಟಲ್ಗೆ ಹೋಗ್ರು ಅಂತೇಳಿ ನಿನ್ನೆಯಿಂದ ಅವ್ರು ಅನ್ನತ್ತಾರ. ನಾನೇ ಅವೆಲ್ಲ ತಂದು ಗುಳಿಗೆ ಟ್ಯಾಬ್ಲೆಟ್ ಅಷ್ಟೇ ತೊಗೊಂಡಿನಿ. ಇಂಜೆಕ್ಷನ್ ಮಾಡ್ತಾರೆ ಅಂತೇಳಿ ನನಗೆ ಭಯ. ಯಾಕಂದ್ರೆ ಆದಿತ್ಯನ ಪ್ರೆಗ್ನೆಂಟ್ ಇರುವಾಗ ಎಷ್ಟೊಂದು ಇಂಜೆಕ್ಷನ್ ಎಲ್ಲ ಮಾಡಿಸ್ಕೊಂಡು ಸಾಕಾಗಿಬಿಟ್ಟೈತಿ. ಇಂಜೆಕ್ಷನ್ನೇ ಬೇಡ ಅಂತ ಅನ್ನಿಸ್ಬಿಟ್ಟೈತಿ. ಅದಕ್ಕೆ ಟ್ಯಾಬ್ಲೆಟ್ ತೊಗೊಳ್ತೀನಿ. ಅವರು ಭಯ ಆತಾರೆ. ಮತ್ತು ಬಾಯಿಗೇನೂ ಸಹಿ ಹತ್ತತ್ತಿಲ್ಲ, ಊಟ ಸೇರತ್ತಿಲ್ಲ. ಮಮ್ಮಿ ಆರೆಂಜ್ ಎಲ್ಲ ಕಟ್ ಮಾಡಿಕೊಟ್ಟಾರ. ಮತ್ತು ನಮ್ಮ ತಮ್ಮ ಎಗ್ ಪಪ್ ಎಲ್ಲ ತಂದು ಕೊಟ್ಟಾನ, ತಿನ್ನಂತೇಳಿ, ಬಾಯಿ ರುಚಿ ಬರ್ತೈತೆ ಅಂಥೇಳಿ. ಏನೂ ಹುಷಾರಾತಿಲ್ಲ ನನಗಂತೂ. ಬರೀ ಮನ್ಕೊಂಡೇ ಬಿಟ್ಟೀನಿ. ಆದಿತ್ಯನ ಹತ್ರನೂ ಜಾಸ್ತಿ ಹೋಗತ್ತಿಲ್ಲ, ನನ್ನಿಂದ ಅವನಿಗೂ ಬರ್ತೈತೆ ಅಂತೇಳಿ. ಓಕೆ, ನೋಡೋಣ. ಮಮ್ಮಿ ಬೈಯತ್ತಾರ ಹಾಸ್ಪಿಟಲ್ಗೆ ನಡಿ ಅಂತ. ನೋಡೋಣ ಏನಾಕೈತೆ ಏನೋ ಗೊತ್ತಿಲ್ಲ. ಅದು ನಿಮ್ಮ ಜೊತೆನೂ ಆದರೆ ಶೇರ್ ಮಾಡ್ಕೋತೀನಿ. ಓಕೆ, ನಾನು ಜಾಸ್ತಿ ಮಾತಾಡೋಕ್ಕಾಗತ್ತಿಲ್ಲ. ಓಕೆ, ಸ್ವಲ್ಪ ಹುಷಾರಾಗುತ್ತೆ. ನಾನು ಸ್ವಲ್ಪ ಬ್ಲಾಗ್ನ ಮಾಡ್ತಿರ್ತೀನಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಓಕೆ, ಮಾತಾಡೋಕ್ಕೂ ಶಕ್ತಿ ಇಲ್ಲ ನಿಜವಾಗ್ಲೂ. ಓಕೆ, ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಓಕೆ, ಮತ್ತು ಇದು ನಮ್ಮ ತಮ್ಮ ಇದು ನೆಕ್ಸ್ಟ್ ಡೇ ಬಿರಿಯಾನಿ ಎಲ್ಲ ತರಿಸಿದ್ದ. ಬಿರಿಯಾನಿ ಮತ್ತು ಲಾಲಿಪಾಪ್ ಮತ್ತು ಚಿಕನ್ ಸಾಂಬಾರು ಎಲ್ಲನೂ ತರಿಸಿದ್ದ. ತಿನ್ನಂತ ಹೇಳ್ಕೇಶಿ ಅದಕ್ಕೆ ಪ್ಲೇಟಿಗೆ ಹಾಕ್ಕೊಂಡು ಚೂರೇ ಒಂದು ಫೋಟೋ ತಗೊಂಡ್ರೆ ಆಯಿತು, ಒಂದು ತಮ್ನೇಲಿಗೆ ಅಂಥೇಳಿ ಎಲ್ಲನೂ ಪ್ಲೇಟಿಗೆ ಹಾಕಿ ಒಂದು ಫೋಟೋ ತೆಗಿಯೋಗೋಸ್ಕರ ಎಲ್ಲನೂ ಹಾಕತ್ತೀನಿ. ಹಾಕಿ ಒಂದು ಫೋಟೋನ ತಕ್ಕೊಂಡೆ. ಓಕೆ, ಮಸ್ತ್ ಟೇಸ್ಟ್ ಆಗಿತ್ತು. ಇಲ್ಲೇ ಬಿಜಾಪುರ ಒಳಗೆ ತೊಗೊಂಡು ಬಂದಿದ್ರು. ಬಿಜಾಪುರ ಒಳಗೆ ಬರೋವಾಗ ತೊಗೊಂಡು ಬಂದಿದ್ರು. ಮತ್ತು ಕಬಾಬ್, ಬಿರಿಯಾನಿ, ಲಾಲಿಪಾಪ್, ಮತ್ತು ಗ್ರೇವಿ, ಮತ್ತು ಸಾಂಬಾರು ಎಲ್ಲನೂ ಕೊಟ್ಟಿದ್ದರು. ಇಷ್ಟಕ್ಕೆ ಮತ್ತು ಇನ್ನೊಂದು ಸ್ವಲ್ಪ ನಮ್ಮ ತಮ್ಮ ಆಲ್ರೆಡಿ ಹಾಕ್ಕೊಂಡು ಊಟ ಮಾಡತ್ತಿದ್ದ. ಅದೆಲ್ಲ ಸೇರಿಸಿ 500 ರೂಪಾಯಿ. ಇಷ್ಟಕ್ಕೆ 500 ರೂಪಾಯಿ ಅಂತ. ಓಕೆ ಫ್ರೆಂಡ್ಸ್, ಇದು ಮತ್ತು ನೆಕ್ಸ್ಟ್ ಡೇ ಇದು 2 ದಿನದ ಬ್ಲಾಗ್ ಮಿಕ್ಸ್ ಆಗೈತಿ. ಇದು ಎಲ್ಲ ಆದಮೇಲೆ ಮತ್ತು ಇದು ನೆಕ್ಸ್ಟ್ ಡೇ ನಮ್ಮ ಊರಲ್ಲಿ ಜಾತ್ರೆ ಇತ್ತು, ತೇರಿನ ಜಾತ್ರೆ. ತೇರೆಲ್ಲ ಎಳಿತಾರೆ ಸಾಯಂಕಾಲ. ಅದಕ್ಕೆ ಮಮ್ಮೀರು ಎಲ್ಲ ಮನೆಯೆಲ್ಲ ಬೆಳಗ್ಗೆನೇ ಎಲ್ಲ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಹೋಳಿಗೆ ಎಲ್ಲ ಮಾಡಬೇಕಂಥೇಳಿ ದೇವ್ರಡಿಗೆಲ್ಲ ಹೋಳಿಗೆ ಮತ್ತು ಈ ಕಡೆ ಬದನೇಕಾಯಿ ಪಲ್ಯ ಮತ್ತು ಸಾಂಬಾರು, ಹೋಳಿಗೆ ಸಾಂಬಾರು ಎಲ್ಲನೂ ರೆಡಿ ಮಾಡಿದ್ರು. ಹೂರಣ ಮತ್ತು ಇದೆಲ್ಲ ಹಾಕ್ಕೊಂಡು ಮತ್ತು ಹಿಟ್ಟೆಲ್ಲ ಕಲಸಿ ಇಟ್ಟಿದ್ರು. ಅದಾದಮೇಲೆ ಹೋಳಿಗೆ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದರು. ಹೋಳಿಗೆ ಅಷ್ಟೇ ಎಷ್ಟು ಮಸ್ತ್ ಸೂಪರಾಗಿ ಬಂದಿದ್ದು, ಎಷ್ಟು ಸಾಫ್ಟಾಗಿತ್ತು ಹೋಳಿಗೆ. ಮಸ್ತ್ ಮೈದಾ ಹಿಟ್ಟು, ಈ ಸರಿ ಮೈದಾ ಹಿಟ್ಟಲೇ ಮಾಡ್ಬೇಕಂತೇಳಿ ಮೈದಾ ಹಿಟ್ಟಿನಿಂದ ಹೋಳಿಗೆನ ಮಾಡತ್ತಿದ್ರು. ಯಾವಾಗಲೂ ಗೋಧಿ ಹಿಟ್ಟಿಂದ ಮಾಡ್ತಿದ್ರು. ಯಾಕಂದ್ರೆ ಈ ಕಡೆ ಎಲ್ಲ ಜವಾರಿ ಗೋಧಿ ಈ ಥರ ಎಲ್ಲ ಜಾಸ್ತಿ, ತೋಟದ ಗೋಧಿ ಈ ಕಡೆ ಎಲ್ಲ ಜಾಸ್ತಿ ಅಲ್ಲ, ಅವೆಲ್ಲ ಜಾಸ್ತಿ ಜಿಗಿ ಇರ್ತೈತಿ. ಹಾಗೇನಿಲ್ಲ, ಹೋಳಿಗೆ ಎಲ್ಲ ಏನೂ ಹರಿಯಲ್ಲ, ನೀಟಾಗಿ ಮಸ್ತಾಗಿ ಬರ್ತಾವೆ. ಮತ್ತು ಆದರೂ ಈ ಮೈದಾ ಹಿಟ್ಟಿನ ಹೋಳಿಗೆ ಟೇಸ್ಟ್ ಅಂತ ಅನ್ನಿಸ್ತಾವಲ್ಲ, ಅದಕ್ಕೆ ಈ ಸರಿ ಮೈದಾ ಹಿಟ್ಟಿನ ಹೋಳಿಗೆ ಮಾಡ್ತೀನಿ ಅಂಥೇಳಿ ಮೈದಾ ಹಿಟ್ಟಿನ ಹೋಳಿಗೆನ ಮಾಡತ್ತಿದ್ರು. ಅದೆಲ್ಲ ಆದಮೇಲೆ ಈ ಸಾಯಂಕಾಲ ತೇರೆಲ್ಲ ಎಳಿತಾರೆ. ನಾವೆಲ್ಲ ಅಲ್ಲೆಲ್ಲ ಹೋಗೋಕೆ ಏನು ಜಾಗ ಎಲ್ಲ ಏನಿರಲ್ಲ, ಇದೇನಿಲ್ಲ ಅಷ್ಟೊಂದು ದೊಡ್ಡ ಜಾತ್ರೆ ಏನಲ್ಲ.
ಒಂದು ಸಣ್ಣ ಜಾತ್ರೆನೇ ಇಲ್ಲೇ ನಾವು ವರ್ಷನೂ ಇಷ್ಟೇ ಇಲ್ಲೇ ನಮ್ಮ ಮೇಲೇ ಟೆರೆಸ್ ಮೇಲೆ ಬಂದು ಇಲ್ಲೇ ನೋಡ್ತೀವಿ. ಸ್ಟ್ರೈಟ್ ನಮ್ಮ ಮನೆ ಸ್ಟ್ರೈಟ ಇರೋದು. ಇಲ್ಲೇ ಎಲ್ಲ ತೇರು ಎಳೆಯೋದು ಮತ್ತು ಜನ ಎಲ್ಲ ನಿಂತಿರೋದು ಎಲ್ಲನೂ ಕಾಣಿಸ್ತೈತಿ. ಅಲ್ಲಿ ಹೋದ್ರೆ ಫುಲ್ ರಶ್, ಯಾಕಂದ್ರೆ ಜಾಗನೇ ಇರಲ್ಲ, ಹೋದ್ರೂ ಏನೂ ಕಾಣಿಸಲ್ಲ. ಅದಕ್ಕೆ ನಾವು ಸಣ್ಣವ್ರು ಇರೋಕೆಲ್ಲದಿಂದನೂ ಇಷ್ಟೇ ನಾವಿಲ್ಲೇ ಮೇಲಿಂದನೇ ನಿಂತ್ಕೊಂಡು ಇಲ್ಲೇ ನೋಡಿ ದೇವರಿಗೆಲ್ಲ ಉತ್ತುತ್ತೆ ಎಲ್ಲ ಹಾರಿಸಿ ಮನೆಗೆ ಹೋಗೋದು. ಓಕೆ, ಹೋಳಿಗೆ ಎಲ್ಲ ಮಾಡತ್ತಾರ. ಓಕೆ, ನೋಡ್ಬೋದು ನಮ್ಮ ಟೆರೆಸ್ ಮೇಲೆ ಬಂದೀವಿ. ನಮ್ಮ ಮಮ್ಮಿ, ನಾನು ಮತ್ತು ನಮ್ಮ ಅಕ್ಕ ಮತ್ತು ನಮ್ಮ ಆದಿ ಎಲ್ಲರೂ ಬಂದಿದ್ವಿ. ನಮ್ಮ ಪಪ್ಪಾರು ಅಲ್ಲೇ ಜಾತ್ರೆ ಹತ್ರ, ಅಲ್ಲೇ ಗುಡಿ ಹತ್ರನೇ ಹೋಗಿದ್ರು. ಫುಲ್ಲು ಅಂದರೆ ಫುಲ್ ಗದ್ದಲ, ಒಂದು ಸ್ವಲ್ಪನೂ ಜಾಗನೇ ಇರಲ್ಲ. ಅದಕ್ಕೆ ನಾವಂತರೂ ಅದೇ ನೈಟಿ ಮೇಲೆ ಮುಖ ಎಲ್ಲ ತೊಳ್ಕೊಂಡು ಸ್ವಲ್ಪ ತಲೆ ಎಲ್ಲ ಬಾಚ್ಕೊಂಡು ಅಲ್ಲೇ ಮೇಲೇ ಬಂದು ನೋಡೋದು. ಮಮ್ಮಿ ಇದ್ರೆ ಬೈಯತ್ತಿದ್ಲು, ಡ್ರೆಸ್ ಎಲ್ಲ ಹಾಕೊಂಬ ಹೋಗು, ನೈಟ್ ಮೇಲೆ ಬಂದಿಲ್ಲ. ಅದಕ್ಕೇನೇನಾಗಲ್ಲ ಬಿಡವ್ವ, ನಾವೇನು ಅಲ್ಲೇನು ಹೊಂಟಿಲ್ಲಲ್ಲ, ಇಲ್ಲೇ ನಮ್ಮ ಮನೆ ಮೇಲೇ ನಿಂತ್ಕೊಂಡು ನೋಡೋದಲ್ಲ, ಅದಕ್ಕೇನಾಗಲ್ಲ ಅಂತ ಹೇಳತ್ತಿದೆ. ಅದೇ ನೈಟಿ ಮೇಲೇ ಬಂದಿದ್ವಿ. ನೋಡ್ರಿ ಅಲ್ಲಿ ಜನ ನಿಂತಾರಲ್ಲ, ಎಲ್ಲರೂ ಅಷ್ಟೇ, ಅಲ್ಲಿ ಹೋಗೋಕೆ ಏನೂ ಜಾಗನೇ ಇರಲ್ಲ. ಎಲ್ಲ ಹೆಣ್ಮಕ್ಳು ಆಯಿತು, ಕೆಲವೊಂದಿಷ್ಟು ಗಂಡು ಮಕ್ಕಳಾಯಿತು, ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಅವ್ರವ್ರ ಮನೆ ಮೇಲೇ ನಿಂತ್ಕೊಂಡು ನೋಡ್ತಾರೆ ಜಾತ್ರೆ. ಯಾಕಂದ್ರೆ ಜಾಗ ಎಲ್ಲ ಇರಲ್ಲ ಅಲ್ಲಿ, ಅಷ್ಟೊಂದು ಜಾಗ ಎಲ್ಲ ಇಲ್ಲ. ಅದಕ್ಕೆ ಎಲ್ಲರೂ ಈ ಥರ ಮೇಲೇ ನಿಂತ್ಕೊಂಡೇ ನೋಡ್ತಾರೆ ಈ ಜಾತ್ರೆನ. ಅಲ್ಲೇ ನಿಂತ್ಕೊಂಡು ನೋಡಿ ಉತ್ತುತ್ತೆ ಎಲ್ಲ ದೇವ್ರಿಗೆಲ್ಲ ಹಾರಿಸಿ ಹೋಗಾರ ಅಷ್ಟೇ. ನಮಗೆ ಜಾಸ್ತಿ ಇಲ್ಲೇನು ಅಷ್ಟೊಂದು ಕಾಣಿಸತ್ತೆ, ಇಲ್ಲಿ ಕಾಣಿಸತೈತೆ ನೋಡ್ರಿ, ಇಲ್ಲೇ ತೇರು ಇಲ್ಲೇ ಇರೋದು. ತೇರು ಮೇಲೆಲ್ಲ ನಿಂತಾರಲ್ಲ, ಇಲ್ಲೇ ತೇರು ಎಳಿತೈತಿ. ಇವಾಗ ಎಳೀತು, ತೇರೆಲ್ಲ ಎಳೀತು, ಅದಕ್ಕೆ ಎಲ್ಲ ಆದಿತ್ಯ ನೋಡಿ ಫುಲ್ ಖುಷಿ ಆಗ್ಬಿಟ್ಟೈತೆ ಅವನಿಗೆ. ಅಲ್ಲಿ ಜೇಜಿ ಹೋಗಿ
ಓಕೆ ಗಾಯ್ಸ್, ಅದೆಲ್ಲ ಆದಮೇಲೆ ಮತ್ತು ಮನೆಗೆಲ್ಲ ಹೊಂಟ್ವಿ, ತೇರೆಲ್ಲ ಹೋಯ್ತು. ಓಕೆ, ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ನನಗೆ ಇನ್ನೂ ಒಂದು ಸ್ವಲ್ಪ ಹುಷಾರಿಲ್ಲ, ವಾಯ್ಸೆಲ್ಲ ಅಷ್ಟೊಂದು ಸರಿ ಇಲ್ಲ. ಓಕೆ, ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಲಾಟ್ಸ್ ಆಫ್ ಲವ್.